ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಟಾರ್ಗೆಟ್ 20 ಹಾಕಿಕೊಂಡಿದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನುವಂತಹ ಟಾರ್ಗೆಟ್ ಕಾಂಗ್ರೆಸ್ನದ್ದು. ಈ ಕ್ಷೇತ್ರಗಳನ್ನು 20 ಕ್ಷೇತ್ರಗಳನ್ನು ಗೆಲ್ಲಿಸುವಂತಹ ಜವಾಬ್ದಾರಿಯನ್ನು ಮಂತ್ರಿಗಳಿಗೆ ಕೊಡಲಾಗಿದೆ. ಯಾವ ಮಂತ್ರಿಗಳು ಹಠ ಹಿಡಿದು ಟಿಕೆಟ್ ತೆಗೆದುಕೊಂಡು ಬಂದ್ರಲ್ಲ ಅವರಿಗೆ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಲೇಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಟಾರ್ಗೆಟ್ ಅನ್ನು ಕೊಟ್ಟಿದೆ. ಈಗಾಗಲೇ 28 ಲೋಕಸಭಾ ಕ್ಷೇತ್ರಗಳಿಗೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಯಾರೆಲ್ಲ ಹಠ ಹಿಡಿದು ಟಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ಅವರು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಕಾಂಗ್ರೆಸ್ ಟಾರ್ಗೆಟ್ ಕೊಟ್ಟಿದೆ. ನಿಮ್ಮವರನ್ನ ಗೆಲ್ಲಿಸಿ, ಇಲ್ಲ ಅಂದ್ರೆ ಮಂತ್ರಿಯಾಗಿ ಅಧಿಕಾರವನ್ನ ಬಿಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಸಚಿವರಿಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನ ಕೊಟ್ಟಿದೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಟಾರ್ಗೆಟ್ 20 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಸಚಿವರುಗಳಿಗೆ ಈ ಟಾರ್ಗೆಟ್ ಅನ್ನ ಕೊಡಲಾಗಿದೆ. ಹಾಗಿದ್ರೆ ಜೂನ್ 4ರ ನಂತರ ಅಧಿಕಾರ ಕಳೆದುಕೊಳ್ಳುವ ಸಚಿವರುಗಳು ಎಷ್ಟು? ಈಗ ಹೈಕಮಾಂಡ್ ಹಾಕಿರುವಂತಹ ಟಾರ್ಗೆಟ್, ಈಗ ಹೈಕಮಾಂಡ್ ಹಾಕಿರುವಂತಹ ಷರತ್ತನ್ನ ಜೂನ್ 4ರ ನಂತರ ಉಳಿಸಿಕೊಳ್ಳುವ ಸಚಿವರುಗಳು ಎಷ್ಟು? 28 ಲೋಕಸಭಾ ಕ್ಷೇತ್ರಗಳಲ್ಲಿ 12 ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಕುಟುಂಬದವರಿಗೆ ಕಾಂಗ್ರೆಸ್ನ ನಾಯಕರು ಟಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಆರಂಭದಲ್ಲಿ ಸಚಿವರುಗಳನ್ನೇ ಅಭ್ಯರ್ಥಿಗಳನ್ನಾಗಿ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ರು. ಆದರೆ ಒಬ್ಬೇ ಒಬ್ಬ ಸಚಿವನೂ ಕೂಡ ಮಂತ್ರಿಗಿರಿಯನ್ನ ಬಿಟ್ಟು ಲೋಕಸಭಾ ಚುನಾವಣೆಗೆ ಇಳಿಯುವಂತಹ ನಿರ್ಧಾರವನ್ನ ಮಾಡಲಿಲ್ಲ. ತಮ್ಮ ಮಕ್ಕಳಿಗೆ, ಅಳಿಯನಿಗೆ, ಈ ರೀತಿಯಾಗಿ ಕುಟುಂಬದವರಿಗೆ ಟಿಕೆಟ್ ಕೊಡಿಸುವಂತಹ ಪ್ರಯತ್ನವನ್ನ ಸಚಿವರುಗಳು ಮಾಡಿದ್ರು. ಈಗ ಒಟ್ಟು 28 ಕ್ಷೇತ್ರಗಳಲ್ಲಿ 12 ಜನ ಕುಟುಂಬದವರಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಕೊಟ್ಟಿದೆ. ಗೆಲ್ಲುವ ಆಧಾರದ ಮೇಲೆ ಟಿಕೆಟ್ ಕೊಡಲಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನೀವು ಈಗ ಟಿಕೆಟ್ ಅನ್ನ ತೆಗೆದುಕೊಂಡಿದ್ದೀರಿ, ಆ ಟಿಕೆಟ್ ತೆಗೆದುಕೊಂಡಂತೆ ಗೆಲ್ಲಿಸಿಕೊಂಡು ಬರುವಂತಹ ಕೆಲಸವೂ ಕೂಡ ನಿಮ್ಮದೇ ಅಂತ ಟಾರ್ಗೆಟ್ ಅನ್ನ ಕೊಡಲಾಗಿದೆ. ನೀವು ಗೆಲ್ಲಿಸಿದರೆ ಮಾತ್ರ ಹುದ್ದೆಯಲ್ಲಿ ಮುಂದುವರಿತೀರಾ, ಮಂತ್ರಿಗಿರಿ ಸ್ಥಾನದಲ್ಲಿ ಮುಂದುವರಿತೀರಾ, ಇಲ್ಲದಿದ್ದರೆ ಇಲ್ಲ ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಲಾಗಿದೆ. ಈ ಸೂಚನೆ ಕೇವಲ ಮಂತ್ರಿಗಳಿಗೆ ಅಷ್ಟೇ ಅಲ್ಲ, ಯಾರೆಲ್ಲ ಹಠ ಹಿಡಿದು ನಿಗಮ ಮಂಡಳಿಗಳಲ್ಲಿ ಸ್ಥಾನಗಳನ್ನು ಪಡೆದ್ರು, ತಮ್ಮ ಬೆಂಬಲಿಗರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನವನ್ನು ಕೊಡಿಸಿದ್ರು, ಆ ಸಚಿವರುಗಳು, ಆ ನಾಯಕರುಗಳು ಕೂಡ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ. ಜೂನ್ 4ರ ನಂತರ ಯಾರೆಲ್ಲ ಅಧಿಕಾರವನ್ನು ಕಳೆದುಕೊಳ್ತಾರೆ ಅನ್ನೋದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ. ಅದಕ್ಕೆ ಆಧಾರ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು. ಆರಂಭದಲ್ಲಿ ಟಾರ್ಗೆಟ್ 20 ಅಂತ ಹಾಕಿಕೊಂಡಿತ್ತು ಕಾಂಗ್ರೆಸ್. ಇತ್ತೀಚೆಗೆ ಕೆಲವು ಸಚಿವರುಗಳು, ಕೆಲವು ನಾಯಕರು 16ರಿಂದ 17 ಅನ್ನುವ ಹಂತಕ್ಕೆ ಮಾತನಾಡ್ತಿದ್ದಾರೆ. ಈಗ ಟಿಕೆಟ್ ಎಲ್ಲವೂ ಘೋಷಣೆಯಾಗಿದೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮತ್ತು JDS ಮೈತ್ರಿಕೂಟ ಅನ್ನುವ ಪರಿಸ್ಥಿತಿ ಈ ಬಾರಿ ಇದೆ. ಹಾಗಾಗಿ ತಮ್ಮ ಕ್ಷೇತ್ರಗಳಲ್ಲಿ ಲೀಡ್ ಕೊಡಿಸುವಂತಹ ಜವಾಬ್ದಾರಿಯನ್ನ ಸಚಿವರುಗಳಿಗೆ ಮತ್ತು ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಉದಾಹರಣೆಗೆ, ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಏನಾದರೂ ಸೋತ ಅಂದರೆ ಕೇವಲ ಆ ಕ್ಷೇತ್ರದ ಸಚಿವನಿಗಷ್ಟೇ ಹೊಣೆ ಆಗೋದಿಲ್ಲ, ಆ ಕ್ಷೇತ್ರದಲ್ಲಿ ಬರುವಂತಹ ಕಾಂಗ್ರೆಸ್ ಶಾಸಕರು ಕೂಡ ಅಗತ್ಯವಾದಂತಹ ಲೀಡನ್ನು ಕೊಡಿಸಬೇಕು. ಇಲ್ಲದಿದ್ದರೆ ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನ ಮಾಡಿದೆ. ಕೆಲವರು ಹಠ ಹಿಡಿದು ನಿಗಮ ಮಂಡಳಿಗಳಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೂ ಕೂಡ ಜೂನ್ 4ರ ನಂತರ ಅವರ ಕುರ್ಚಿ ಉಳಿಬೇಕು ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನುವಂತಹ ಟಾರ್ಗೆಟನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಇದೇ ಮೊದಲ ಬಾರಿಗೆ 12 ಕುಟುಂಬಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಿಗೆ ಕುಟುಂಬದವರಿಗೆ ಟಿಕೆಟ್ ಕೊಡಲಾಗಿದೆ. ಈಗ ಕಾಂಗ್ರೆಸ್ ಹೇಳ್ತಾ ಇದೆ, ನೀವು ಗೆಲ್ಲಿಸದೇ ಇದ್ರೆ ಅಥವಾ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಲೀಡನ್ನು ಕೊಡಿಸದೇ ಇದ್ರೆ ಸಚಿವ ಹುದ್ದೆಗೆ ಸಂಚಕಾರ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್
135 ವಿಧಾನಸಭಾ ಕ್ಷೇತ್ರಗಳನ್ನು ಈ ರಾಜ್ಯದ ಚುನಾವಣೆಯಲ್ಲಿ ಗೆಲ್ತು ಅದಕ್ಕೆ ಗ್ಯಾರಂಟಿ ಘೋಷಣೆಯ ಕಾರಣದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಈಗ ನಾವು ಗ್ಯಾರಂಟಿ ಘೋಷಣೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಜನರಿಗೆ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಿದ್ದೀವಿ. ಹಾಗಾಗಿ ನಾವು ಕೊಟ್ಟ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನವರಿಗೆ ಮನವರಿಕೆ ಮಾಡಿ ಅದನ್ನು ಮತಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಸಚಿವರುಗಳು ಮತ್ತು ಶಾಸಕರಿಗೆ ಈ ಟಾಸ್ಕನ್ನು CM ಮತ್ತು DCM ಕೊಟ್ಟಿದ್ದಾರೆ. ಈ ಟಾಸ್ಕನ್ನು ಕೊಡಿ ಅಂತ ಹೈಕಮಾಂಡ್ನಿಂದ ಸಚಿವರುಗಳಿಗೆ ಸೂಚನೆ ಬಂದಿದೆ. CM ಮತ್ತು DCMಗೆ ಸೂಚನೆ ಬಂದ ನಂತರ ಈ ರೀತಿಯಾಗಿ ಸೂಚನೆಯನ್ನು ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.